ನಾಮ ಮಾತ್ರ ಮಹಿಮೆ ಪಡಲಿ ವೇಳೆಯಲ್ಲಿ ಯಾಕೋಬನ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ 8, 9, 10ನೇ ವಾಕ್ಯಗಳನ್ನ ನಾವು ಓದಿ ನೋಡೋಣ. ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ನಿಮ್ಮ ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ದೇವ್ರ ವಾರ್ತೆಗಳೈತೆ ನಾವು ತಗ್ಗಿಸ್ಕೊಂಡೇ ನಾವು ದೇವರಲ್ಲಿ ಮೊರೆ ಹೊಕ್ಕೊಂಡೆ ದುಃಖಿಸುತ್ತಾ ಮೊರೆ ಹೊಡ್ಕೊಂಡು ನಾವು ಇರಬೇಕಾದ್ರೆ ಆತ ನಮ್ಮನ್ನು ಶೋಧನೆಯಿಂದ ಬಿಡಿಸಿ ನಮ್ಮನ್ನು ಮೇಲಕ್ಕೆ ಖಂಡಿತವಾಗಿ ದೇವರು ನಮ್ಮನ್ನು ತಂದೆಯೇ ತರ್ತಾರೆ. ದೇವ್ರ ವಾರ್ತೆಗಳು ಈ ರೀತಿಯಾಗಿ ಹೇಳುತ್ತದೆ.